ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಸದನದಲ್ಲಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಮಂತ್ರಿಗಳು ರಾಜೀನಾಮೆಯನ್ನ ನೀಡಬೇಕು ಅಂತ ಬಿಜೆಪಿ ನಾಯಕರು ಸದನದಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ. ರಾಜೀನಾಮೆ ಕೊಟ್ಟು ತದನಂತರದಲ್ಲಿ ತನಿಖೆಯನ್ನ ಮಾಡಿಸಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿದ್ರು. ಹೀಗಾಗಿ ಕೆಲ ಕಾಲ ಸದನವನ್ನ ಮುಂದೂಡಿದ್ರು ಸ್ಪೀಕರ್ ಖಾದರ್. 15 ನಿಮಿಷಗಳ ಕಾಲ ವಿಧಾನಸಭೆ ಸದನ ಮುಂದೂಡಿಕೆಯಾಗಿದೆ. ನಿನ್ನೆಯೂ ಕೂಡ ಒಂದಿಷ್ಟು ಹೈಡ್ರಾಮಾ ನಡೆಯುತ್ತೆ ರಾಜ್ಯಪಾಲರ ಭಾಷಣದ ಕುರಿತಾಗಿ. ಇವತ್ತು ಸದನದಲ್ಲಿ ಚರ್ಚೆಗೆ ಕಾರಣವಾಗಿದ್ದು ಲಂಚಾವತಾರ ಪ್ರಕರಣ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಳು ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು. ರಾಜೀನಾಮೆ ಕೊಟ್ಟು ತದನಂತರದಲ್ಲಿ ತನಿಖೆಯನ್ನ ಮಾಡಿಸಿ ಅಂತ ಆರ್ ಅಶೋಕ್ ಒತ್ತಾಯಿಸಿದ್ರು. ಹೀಗಾಗಿ ಕೆಲ ಕಾಲ ಸದನವನ್ನ ಮುಂದೂಡಿದ್ರು ಸ್ಪೀಕರ್ ಖಾದರ್. ಯಾಕಂದ್ರೆ ಒಂದು ದೊಡ್ಡ ಹೈಡ್ರಾಮಾ ಮತ್ತೆ ನಡೆಯುತ್ತೆ. ಹೀಗಾಗಿ ಒಂದು 15 ನಿಮಿಷಗಳ ಕಾಲ ವಿಧಾನಸಭೆ ಸದನ ಮುಂದೂಡಿಕೆಯಾಗಿದೆ. ಸದನದಲ್ಲಿ ಮಂತ್ರಿಗಳು ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿತ್ತು. ಸರ್ಕಾರ ಕೂಡ ಮಂತ್ರಿಗಳ ನಾವು ಕೂಡ ತನಿಖೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅದು ಸಾಬೀತಾದ್ರೆ ಯಾವುದೇ ಕ್ರಮ ನಮ್ಮ ತಗೊಳ್ಳಿ ಅಂತ ಹೇಳಿ ಅಬಕಾರಿ ಸಚಿವರು ಕೂಡ ಹೇಳ್ತಾರೆ ಸದನದಲ್ಲಿ. ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪು ಹೇಳಿದ್ರೆ ನಮ್ಮ ಮೇಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ. ಈಗ ನಾನು ಹೇಳ್ದಂತ ಏನು ಕೇಳಿದ್ರೆ, ಈಗ ಒಂದರ ನಿರ್ಣಯ ಆದ ನಂತರ ನಿಮ್ಗೆ ಮಾತಾಡ್ಲಿಕ್ಕೆಲ್ಲ ಅವಕಾಶ ಕೊಡ್ತೇನೆ. ದೀರ್ಘವಾಗಿ ನೀವು ಚರ್ಚೆ ಮಾಡಿ ಅದು ಅವರು ಉತ್ತರ ಕೊಡ್ತಾರೆ, ಮತ್ತೆ ಸರ್ಕಾರ ತೀರ್ಮಾನವನ್ನು ತಗೊಳ್ತದೆ. ಇದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ ಅಂತ ನೀವು ಚರ್ಚೆ ಯಾವಾಗ್ಲೂ ಕೊಟ್ರೆ ಲೂಟಿ ಮಾಡ್ತಾರೆ. ಈಗ ಯಾವುದಲ್ಲಿ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 96 ಉತ್ತರ ಚರ್ಚೆ ಮಾಡಿಸಿ 96 ಕೊಟ್ಟು ಮಾಡ್ತೇನೆ. ಓಕೆ, ಅರ್ಥ ಆಯ್ತು ಅಂತೇಳಿ ಮತ್ತೆ ಹಿಂದೆ ನಡೆದಿರೋದ್ ಹೇಳ್ಬೇಕಲ್ಲ. ರಿಯಾಲಿಟಿ ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನ್ ಸ್ಪೆಷಲ್ ಕೇಸ ಇದು? ಎಲ್ಲಾರು ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದರ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಸರ್ಕಾರ ಕೂಡ ಮಂತ್ರಿಗಳ ನಾವು ಕೂಡ ತನಿಖೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ ಅದು ಸಾಬೀತಾದ್ರೆ ಯಾವುದೇ ಕ್ರಮ ನಮ್ಮ ತಗೊಳ್ಳಿ ಅಂತ ಹೇಳಿ ಅಬಕಾರಿ ಸಚಿವರು ಕೂಡ ಹೇಳ್ತಾರೆ ಸದನದಲ್ಲಿ. ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪು ಹೇಳಿದ್ರೆ ನಮ್ಮ ಮೇಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ. ಈಗ ನಾನು ಹೇಳ್ದಂತ ಏನು ಕೇಳಿದ್ರೆ, ಈಗ ಒಂದರ ನಿರ್ಣಯ ಆದ ನಂತರ ಇವತ್ತು ಅಭಿವೃದ್ಧಿಯ ಹಾದಿಯಲ್ಲಿ ಹೊರಟಿದೆ. ಅಬಕಾರಿಯಲ್ಲಿ ವರ್ಗಾವಣೆ ದಂಧೆಗಿಲ್ಲ ಬ್ರೇಕು ನಾವು ಕಾಣ್ತಾ ಇದ್ದೀವಿ. ಅದು ಸಾಮಾಜಿಕ ನ್ಯಾಯದ ಪರ ಸರ್ಕಾರ ಮಾಡಿರುವಂತಹ ಹಲವಾರು ನೀತಿಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕವಾದಂತಹ ಶಿಸ್ತನ್ನ ಕಾಪಾಡ್ತಾ ಇರುವಂತದ್ದಿರ್ಬೋದು, ಜನ ಕೇಂದ್ರಿತವಾದಂತಹ ಆಡಳಿತ ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ಈ ಸರ್ಕಾರ ನಡೆಸಿದೆ. ಮುಂದಕ್ಕೂ ಸ್ಪಷ್ಟವಾಗಿದೆ. ರಾಜ್ಯ ಸರ್ಕಾರದ ರಾಜ್ಯಪಾಲರು ಓದ್ಬೇಕಾಗಿರುವಂತ ಭಾಷಣ ಎಲ್ಲವನ್ನೂ ಯಡಿಯೂರಪ್ಪನದು ಹೆಸರು ಬಂದಿತ್ತು. ರಾಜೀನಾಮೆ ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ, ಯಡಿಯೂರಪ್ಪನವ್ರದ್ದು ರಾಜೀನಾಮೆ ಕೊಡ್ಸ್ರಿ. ಅವಾಗ ಇದೇ ಕಾಂಗ್ರೆಸ್ ಅವರು ಇದ್ದು ಮಾಡಿರುವಂತ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರು ಮಾಡಿರುವಂತ ಈಗ ಸದನವನ್ನು 15 ನಿಮಿಷ ಮುಂದೂಡಿದ್ದೇನೆ.
ಧಿಕ್ಕಾರ ಒಬ್ರು ಸಚಿವರು